ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ಮ ಇವತ್ತು ಮಲ್ಲಪ್ಪ ಜೋತ ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೀನಿ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಹೊಂದಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ. ಉತ್ತರ ಕರ್ನಾಟಕ ಪರವಾಗಿ ಚಿಂತನೆ ಮಾಡುವಂಥ ಎಲ್ಲ ಸಂಘಟನೆಗಳು, ಚಿಂತಕರು, ಮುಖಂಡ ಕೂಡಿಕೆಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಮನವಿಯ ಮುಖ್ಯ ಬೇಡಿಕೆ ಬೆಳಗಾವಿ ಕರ್ನಾಟಕ ರಾಜ್ಯದ 2ನೇ ರಾಜಧಾನಿ ಆಗಬೇಕು. ಎಲ್ಲಿಯವರೆಗೆ ಆ ರಾಜಧಾನಿ ಆಗೋದಿಲ್ಲ ಅಲ್ಲಿಯವರೆಗೆ ಉತ್ತರ ಕರ್ನಾಟಕ ಭಾಗದ ಆಡಳಿತಾತ್ಮಕ ವ್ಯವಸ್ಥೆಗೆ ಪರ್ಯಾಯ ಒಂದು ವ್ಯವಸ್ಥೆ ಸಿಗೋದಿಲ್ಲ. ಅದ್ರ ಜೊತೆಗೇನೆ ಬಹುಶಃ ನೀವು ಉತ್ತರ ಕರ್ನಾಟಕದ 2ನೇ ರಾಜಧಾನಿಗೆ ಬೆಳಗಾವಿನ ಘೋಷಣೆ ಮಾಡಿದ್ರೆ ಗಡಿ ಸಮಸ್ಯೆಗೆ ಇತ್ತೀಚೆಗೆ ಹಿಡಿದಂಗೆ ಆಕೈತಿ. ಇದು ಪ್ರಮುಖ ಬೇಡಿಕೆ. ಎರಡನೇದಾಗಿ ಇವತ್ತೇನೆ ನೀವು ಬೆಳಗಾವಿಯಲ್ಲಿ ಸುವರ್ಣಸೌಧ ಪ್ರಾರಂಭ ಮಾಡಿದಿರಿ, ಅದು ಕೇವಲ ಕಟ್ಟಡ ಆಗಬಾರ್ದು, ಮ್ಯೂಸಿಯಂ ಆಗಬಾರ್ದು. ಅಲ್ಲಿ ಆಡಳಿತಾತ್ಮಕ ಶಕ್ತಿ ಕೇಂದ್ರವಾಗಿ ಆ ಬಿಲ್ಡಿಂಗ್ ಹೊರಹೊಮ್ಬೇಕು. ಅದು ಯಾವಾಗ ಆಕೈತೆ ಅಂದ್ರೆ ರಾಜ್ಯ ಮಟ್ಟದ ಸೆಕ್ರೆಟರಿಯೇಟ್ ಕಾರ್ಯಾಂಗ ಮತ್ತು ನಿರ್ದೇಶಕ ಹುದ್ದೆ ಆಫೀಸ್ಗಳೆಲ್ಲ ಈ ಸುವರ್ಣಸೌಧದಿಂದ ಕಾರ್ಯ ಪ್ರಾರಂಭ ಮಾಡಿದಾಗ ಮಾತ್ರ ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಸಿಗ್ತತಿ, ಅದಕ್ಕೆ ನಿಜವಾಗಿ ಶಕ್ತಿ ಕೇಂದ್ರದ ಸ್ವರೂಪ ಬರ್ತೈತೆ ಅನ್ನುವಂಥ ಭಾವನೆಯಿಂದ ಆ ಒಂದು ಬೇಡಿಕೆಯನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೇನೆ ಇಲ್ಲಿ ಕಾರ್ಯಾಂಗವನ್ನ ಉನ್ನತ ಮಟ್ಟದ ಕಾರ್ಯಾಂಗ ಪ್ರಾರಂಭ ಮಾಡೋ ಸಲುವಾಗಿ ಒಂದು ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಆಗ್ಬೇಕು. ಕಾರಣ ಏನಂದ್ರೆ ಅದಕ್ಕೆ ವ್ಯವಸ್ಥಿತವಾದಂತ ಸೌಲಭ್ಯಗಳು ಇದ್ದಾಗ ಮಾತ್ರ ಆ ವ್ಯವಸ್ಥೆಯಲ್ಲಿ ನಿರ್ಮಾಣ ಆಕೈತಿ. ಇದು 3ನೇ ಪ್ರಮುಖ ಬೇಡಿಕೆ. ಇನ್ನೊಂದು ಬೇಡಿಕೆ ಇಡ್ತಾ ಇದೀವಿ. ಶಾಸಕರ ಭವನ ಇಲ್ಲಿ ಸುವರ್ಣಸೌಧ ನೀವು ಕಟ್ಟಬೇಕಾಗತ್ತೆ. ಯಾಕಂದ್ರೆ 10 ದಿವಸ ಅಧಿವೇಶನ ಮಾಡ್ತೀರಿ, ಎಲ್ಲ ಲಾಡ್ಜಿಂಗ್. ಸಮಗ್ರ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಎಲ್ಲ ಉತ್ತರ ಕರ್ನಾಟಕದ ಸಂಘ ಸಂಸ್ಥೆಗಳು, ಹೋರಾಟಗಾರರು ಇಲ್ಲಿ ಕೂಡಿದ್ದೇವೆ. ಸುಮಾರು 12 ವರ್ಷ ಆದರೂ ಸಹ ಸುವರ್ಣಸೌಧ ಸೌಧವಾಗಿ ಉಳಿದಿದೆ ಹೊರತು ಉತ್ತರ ಕರ್ನಾಟಕದ ಜನರ ಸಮಸ್ಯೆಗಳ ಪರಿಹಾರ ಆಗುವ ಒಂದು ಸೌಧ ಆಗಿಲ್ಲ. ಆ ಕಾರಣಕ್ಕಾಗಿ ಈ ಹೋರಾಟವನ್ನ ಉಲ್ಬಣಗೊಳ್ತಾ ಇದೆ. ಇದಕ್ಕೆ ಕಾರಣ ಇಚ್ಛಾಶಕ್ತಿಯ ಕೊರತೆ. ಬಂದಂತ ಎಲ್ಲ ಸರ್ಕಾರಗಳಿಗೂ ಸಹ ಯಾವ ನಿಟ್ಟಿನಲ್ಲಿ ಉತ್ತರ ಕರ್ನಾಟಕ ಬೆಳವಣಿಗೆಯ ಬಗ್ಗೆ ಚಿಂತನೆಯನ್ನ ಮಾಡಿ ತೀರ್ಮಾನಗಳ ತೆಗೆದುಕೊಳ್ಳಲಿಲ್ಲ ಅಂದಾಗ ಸಹಜವಾಗಿ ಉಗ್ರವಾಗಿ ಹೋರಾಟವನ್ನ ಪ್ರಾರಂಭ ಮಾಡಬೇಕಾಗ್ತದೆ. ನಮ್ಮ ಸರ್ಕಾರಕ್ಕೆ ನಮ್ಮ ಬೇಡಿಕೆ ಏನಂದ್ರೆ, ಎಲ್ಲ ಹೋರಾಟಗಾರರ ಸಂಘ ಸಂಸ್ಥೆಗಳ ಬೇಡಿಕೆ ಏನಂದ್ರೆ, ಕೂಡಲೇ ಬೆಳಗಾವಿಯನ್ನ ಈ ರಾಜ್ಯದ 2ನೇ ರಾಜಧಾನಿಯಾಗಿ ತೀರ್ಮಾನವನ್ನ ತೆಗೆದುಕೊಳ್ಬೇಕು ಈ ಸೆಷನ್ನಲ್ಲಿ. ಎರಡನೇದು, ಉನ್ನತ ಮಟ್ಟದ ಅಧಿಕಾರಿಗಳು ಇಲ್ಲಿ ತೀರ್ಮಾನ ತೆಗೆದುಕೊಳ್ಳುವ ಹಂತದಲ್ಲಿ ಇರುವ ಅಧಿಕಾರವನ್ನ ಹೊಂದಿದಂತವ್ರು ಇಲ್ಲಿ ಇರಬೇಕು. ಅದಕ್ಕೆ ಸುವರ್ಣಸೌಧದ ಮುಗ್ಗಲಿಗೆ ಆಡಳಿತ ಸೌಧವನ್ನ ಕೂಡಲೇ ಪ್ರಾರಂಭ ಮಾಡಲಿಕ್ಕೆ ನಿರ್ಧಾರವನ್ನ ಈ ಸೆಷನ್ನಲ್ಲಿ ತೆಗೆದುಕೊಳ್ಳಬೇಕು. ಇನ್ನೂ ಅನೇಕ ಸಮಸ್ಯೆಗಳಿವೆ. ಅದರ ಬಗ್ಗೆ ನಾವು ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಇಲ್ಲಿಯ ಜಿಲ್ಲಾ ಏನು ಸಚಿವರಿದ್ದಾರೆ ಅವರು ಸಹ ಭೇಟಿ ಆಗ್ತೇವೆ, ನಮ್ಮ ಮನವಿಯನ್ನು ಕೊಡ್ತೇವೆ. ಇದಕ್ಕೆ ಪೂರಕವಾಗಿ ಪ್ರತಿಕ್ರಿಯೆ ಬರದೇ ಇದ್ದರೆ ಉಗ್ರವಾಗಿ ಹೋರಾಟವನ್ನ ಪ್ರಾರಂಭ ಮಾಡುವ ಸಮಯ ಬರಬಹುದು. ಈಗಾಗಲೇ ಅನೇಕರು ಉತ್ತರ ಕರ್ನಾಟಕ ಏನೋ ಸೆಕೆಂಡ್ ಗ್ರೇಡ್ ಸಿಟಿಜನ್ ಅನ್ನು ನಾವು ಐದವರೆಗಂತಕ್ಕಿಂತಲೂ ಓಟನ್ನ ಕೆಪಾಸಿಟಿ ಓಟ್ ಫುಲ್ ಮಾಡೋಂಥವ್ರು ಬೇಕು. ಐದಾನ ಅಂತ ಹೇಳಿಕ್ಕಾಗಲ್ಲ, ಅಥವಾ ಮುಂದುವರೆದು ಅಂತ ಹೇಳಕ್ಕಾಗಲ್ಲ. ಆದರೆ ಅವನು ಪಾಪ್ಯುಲರ್ ಇರಬೇಕು, ಓಟನ್ನ ಆಕರ್ಷಣೆ ಮಾಡುವಂಥ ಕೆಪಾಸಿಟಿ ಇರಬೇಕು. ಮಾಡ್ಬೇಕಲ್ಲ, ಅದೇ ಯಾವಾಗ ಬದಲಾವಣೆ ಮಾಡ್ತಾರ ಅವಾಗ ಚರ್ಚೆ ಸ್ಟಾರ್ಟ್ ಆಗುತ್ತೆ. ಇನ್ನು ಚರ್ಚೆನ ಸ್ಟಾರ್ಟ್ ಆಗಿಲ್ಲ. ನೀವು ಹೇಳುವಂತ ವಿಚಾರ ಮಾಡುತ್ತೆ ಗಮನದಲ್ಲಿಟ್ಟ ಮಾಡ್ತಾರೆ, ಬಹುಶಃ ಮಾಡ್ಬೋದು, ಮಾಡ್ಲೇಬೇಕಾಗ್ತದೆ. ವೇಟ್ ಮಾಡ್ಬೋದು. ಅರ್ಧ ಚುನಾವಣೆ ಗೆದ್ದಂಗ. ಈಗ ಗಾಂಧೀಜಿಯವರ ಅಧ್ಯಕ್ಷರಿಗೆ ಒಂದೇ ಅಧಿವೇಶನ, ಆ ಅಧಿವೇಶನ ನಾ ಬೆಳಗಾವಿಗೆ ಮಾಡ್ಬೇಕಂತ ಹೇಳಿ ಗಾಂಧೀಜಿಯವರು ಬೆಳಗಾವಿಗೆ ಬಂದು ಅಧಿವೇಶನ ಮಾಡಿ ಅದ್ರ ಶತಮಾನೋತ್ಸವ ಇರತೈತಿ. ಆದ್ರ ಸರ್ಕಾರ ಎಲ್ಲಾ ಮೀಟಿಂಗ್ಗಳನ್ನು ಬೆಂಗಳೂರಲ್ಲೇನೆ ಕರೆದಿದೆ. ಇಲ್ಲಿ ಬಿಟ್ಟು ದೂರಿಟ್ಟು ಆ ಕಾರ್ಯಕ್ರಮದ ರೂಪುರೇಷೆಗಳನ್ನ ಮಾಡುವಂತ ನಮ್ಮ ಕ್ರಮ ಅಲ್ಲಿ ಬೆಂಗಳೂರಾಗ ಆಗ್ತಾ ಇದೆ.
ಇಲ್ಲ ಮೊನ್ನೆ ಮಾಡ್ಯಾರಲ್ಲ, ಮೊನ್ನೆ ಬೆಳಗಾವದಾಗ 5 ತಾರೀಕು ಒಂದು ಮೀಟಿಂಗ್ ಮಾಡ್ಯಾರ. ಯಾಕಂದ್ರೆ ಅಲ್ಲಿ ಎಲ್ಲ ₹200, ₹300 ಕೇಳ್ತಾರೆ. ಪಾಪ ಬಡವ್ರಿಗೆ ಯಾರು ಕೊಡೋಕ್ಕಾಗೋದಿಲ್ಲ. ಜನ ನಡ್ಕೋತ ಬರಬೇಕು. ಒಂದು ಇದರ ಅಲ್ಲೇ ಬಸ್ ಸ್ಟ್ಯಾಂಡ್ ಮಲ್ಕೋತಾರೆ. ರಾತ್ರಿ ಹೊತ್ತಿಗೆ ಏನು ಮಾಡ್ತಾರೆ, ಆಮೇಲೆ ನಮ್ಮದು ಬೆಂಗಳೂರು ದಾವಣಗೆರೆ ಯಡೂರು ಮಾರ್ಕೆಟ್ ಬಂದರೆ ಯಾಕಂದ್ರೆ ಬೆಳಗಾವಿ ದಕ್ಷಿಣ ಭಾಗದಾಗ ಇರ್ತಕ್ಕಂಥ ಏನು ಪ್ರಯಾಣಿಕರಿಗೆ ಅಲ್ಲೇ ಹೇಳ್ಕೊಂಡಿದ್ದಾರೆ ಒಂದು ಸುರಕ್ಷಿತ ಮನೆ ಮುಟ್ಟಬಹುದು ಸರ್. ಈಗೇನಾಗಿದ್ದಾರೆ ಬೆಳಗಾವಿ ಒಳಗೆ ಸಾಕಷ್ಟು ರಸ್ತೆಗಳೆಲ್ಲ ಬಂದ್ ಆಗ್ಯಾವ ಸರ್. ನಮ್ಗೆ ಗುರ್ತದ ಕಾನೂನು ಚೌಕಟ್ಟಿನಾಗ ಮೊನ್ನೆ ಹೈಕೋರ್ಟ್ ಆದೇಶ ಮಾಡಿದ ನಂತರ ಒಂದು ಮೇನ್ ಮುಖ್ಯ ರಸ್ತೆ ಬಂದಾಯಿತು. ಹೀಗಾಗಿ ಅಧಿವೇಶನದ ಯಾವ ರೀತಿ ಅದನ್ನು ಕಂಟ್ರೋಲ್ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ ಸರ್. ನೋಡಿ ಸಮಸ್ಯೆ ಇದೆ. ಅದು ಸರ್ ಯಡೂರು ಮಾರ್ಕೆಟಿಂದ ಇದಕ್ಕೆ ಒಂದು ಹಲವಾರು ಬಸ್ಗಳನ್ನು ಬೈಲಹೊಂಗಲ, ಕಿತ್ತೂರು, ಆಮೇಲೆ ಧಾರವಾಡ, ಹುಬ್ಳಿ ಸರ್ 100 ಬಸ್ಗಳು ಹೋಗ್ತಾವೆ. ಆ ಬಸ್ಗಳನ್ನ ಆ ಕಡೆ ಸಂಚಾರ ಮಾಡಿ ಏನಾಗ್ತದೆ, ಒಂದು ಸಾರಿಗೆಗೆ ಅನುಕೂಲ ಆಗ್ತದೆ, ಜನರಿಗೆ ಅನುಕೂಲ ಆಗ್ತದೆ. ದಯವಿಟ್ಟು ಇದನ್ನು ತಾವು ಜಿಲ್ಲಾಧಿಕಾರಿ ಗಮನಕ್ಕೆ ಮಾಡಿ. ಮತ್ತು ಇಲ್ಲದೆ ಹೋದ್ರೆ ಸರ್ ನಾವು ಶ್ರಮ ಧರಣಿ ಕೊಟ್ಟರೆ ಏನಕ್ಕೆ ಸರ್ ಈಗ ಜನರಿಗೆ ಅನ್ಯಾಯ ಆಗ್ತಾಯಿದೆ. ಮತ್ತು ಜನಸಂಖ್ಯೆ ಜಾಸ್ತಿ ಬರ್ತದೆ ಸರ್. ದಕ್ಷಿಣ ಭಾಗ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಅಭಿವೃದ್ಧಿ ಬರೀ ಸ್ವಲ್ಪ ಕೊಡ್ರಿ ಸರ್. ತಡ್ರಿ राजा आता ना राजन आतो ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮ್ಮ ಖುಷಿನೂ ಆಗಿರ್ಬೋದು, ಅಥವಾ ಒಂದು ಸಂತೋಷ ಆಗಿರ್ಬೋದು, ಅದು ದುಃಖನೂ ಅನಿಸ್ಬೋದು. ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ದು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾಯಿರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಸತ್ಯದ ಕೈಗರಣೆ ವಂದನೆಗಳು.